ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2026ರಲ್ಲಿ ಬರುವ ಭೀಮನ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಶುಭ ಮುಹೂರ್ತಗಳು ಯಾವುವು, ಗಂಡನ ಪಾದ ಪೂಜೆಯನ್ನು ಯಾವಾಗ ಮಾಡಬೇಕು, ಜೊತೆಗೆ ಗರ್ಭಿಣಿ ಸ್ತ್ರೀಯರು ಈ ಒಂದು ಪೂಜೆಯನ್ನು ಮಾಡಬಹುದಾ, ಹಾಗೆ ಬಾಣಂತಿಯರು ಮತ್ತು ಮದುವೆಯಾಗದ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸಬಹುದಾ ಅಥವಾ ಇಲ್ಲವಾ, ಜೊತೆಗೆ ಮುಟ್ಟಾದ ಹೆಣ್ಣು ಮಕ್ಕಳು ಗಂಡನ ಪಾದ ಪೂಜೆಯನ್ನು ಮಾಡಬಹುದಾ ಅಥವಾ ಬೇಡವಾ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವಿವಾಹಿತ ಮಹಿಳೆಯರು ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ, ಏಕೆಂದರೆ ಗಂಡನ ಆಯಸ್ಸು, ಆರೋಗ್ಯ ಮತ್ತು ಅಭಿವೃದ್ಧಿಗಾಗಿ ಈ ವ್ರತವನ್ನು ಆಚರಿಸಿ ಗಂಡನ ಪಾದ ಪೂಜೆಯನ್ನು ಮಾಡುತ್ತಾರೆ. ಈ ಬಾರಿ ಭೀಮನ ಅಮಾವಾಸ್ಯೆಯು ಆಗಸ್ಟ್ 12ನೇ ತಾರೀಕು ಬುಧವಾರದಂದು ಬಂದಿದೆ. ಇನ್ನು ಅಮಾವಾಸ್ಯೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ 12ನೇ ತಾರೀಕು ಬುಧವಾರ ಬೆಳಗಿನ ಜಾವ 1:52 ಪ್ರಾರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯವಾಗುವುದು ಅದೇ ದಿನ, ಅಂದರೆ ಆಗಸ್ಟ್ 12ನೇ ತಾರೀಕು ಬುಧವಾರ ರಾತ್ರಿ 11:06. ಪೂರ್ಣ ಪ್ರಮಾಣದ ಅಮಾವಾಸ್ಯೆಯ ತಿಥಿಯು ಒಂದೇ ದಿನ ಬಂದಿದೆ, ಅಂದರೆ ಆಗಸ್ಟ್ 12ನೇ ತಾರೀಕು ಬುಧವಾರದಂದು ಬಂದಿದೆ. ಆದ್ದರಿಂದ ಈ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಇನ್ನು ಯಾವ ಸಮಯದಲ್ಲಿ ಈ ವ್ರತವನ್ನು ಆಚರಿಸಬೇಕು, ಜೊತೆಗೆ ಯಾವ ಸಮಯದಲ್ಲಿ ಗಂಡನ ಪಾದ ಪೂಜೆಯನ್ನು ಮಾಡಬೇಕು ಎಂಬ ಮಾಹಿತಿಯನ್ನು ಈಗ ತಿಳಿಯೋಣ. ಪಂಚಾಂಗವನ್ನು ನೋಡುವುದಾದರೆ, ಈ ದಿನ ಅಂದರೆ ಆಗಸ್ಟ್ 12ನೇ ತಾರೀಕು ಬುಧವಾರ ಸೂರ್ಯೋದಯದ ಸಮಯ ಬೆಳಿಗ್ಗೆ 6:06, ಸೂರ್ಯಾಸ್ತ ಸಂಜೆ 6:57. ಈ ದಿನದ ಅಶುಭ ಸಮಯ ಎಂದರೆ ಅದು ರಾಹುಕಾಲ. ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬೇಕು. ರಾಹುಕಾಲದ ಸಮಯ, ಈ ದಿನದ ರಾಹುಕಾಲದ ಸಮಯ ಮಧ್ಯಾಹ್ನ 3:44 ಸಂಜೆ 5:21 ಇರುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡಬಾರದು. ಹಾಗಾದರೆ ಪೂಜೆಗೆ ಶುಭ ಮುಹೂರ್ತಗಳು ಯಾವುವು ಎಂದರೆ, ಶುಭ ಸಮಯವನ್ನು ಈಗ ನೋಡೋಣ. ಈ ದಿನ ಶುಭ ಸಮಯ ಅಭಿಜಿತ್ ಮುಹೂರ್ತ, ಅಮೃತ ಕಾಲ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡಬಹುದು. ಜೊತೆಗೆ ಗೋಧೂಳಿ ಸಮಯದಲ್ಲೂ ಕೂಡ ಈ ಒಂದು ಪೂಜೆಯನ್ನು ನೆರವೇರಿಸಬಹುದು. ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ 12:06 12:57 ಇರುತ್ತದೆ. ಅಮೃತ ಕಾಲವು ಬೆಳಿಗ್ಗೆ 5:59 7:29 ಇರುತ್ತದೆ. ಹಾಗೆ ಬ್ರಾಹ್ಮಿ ಮುಹೂರ್ತವು ಬೆಳಗಿನ ಜಾವ 4:30 5:18 ಇರುತ್ತದೆ. ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಈ ಪೂಜೆಯನ್ನು ಮಾಡಿ. ಪೂಜೆ ಮಾಡಿದ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಅಂದರೆ ಭೀಮೇಶ್ವರ ವ್ರತವನ್ನು ಆಚರಿಸಿ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿದರೆ ಮಾತ್ರ ಪೂರ್ಣ ಫಲ ಸಿಗುತ್ತದೆ. ಹಾಗೆ ಗೋಧೂಳಿ ಸಮಯದಲ್ಲೂ ಕೂಡ ಈ ಒಂದು ಪೂಜೆಯನ್ನು ಮಾಡಬಹುದು. ಅಂದರೆ ಸೂರ್ಯಾಸ್ತದ ನಂತರ ಸಂಜೆ 5:30 ರಾತ್ರಿ 7:30 ಸಮಯವಿರುತ್ತದೆ. ಈ ಸಮಯದಲ್ಲೂ ನೀವು ಪೂಜೆ ಮಾಡಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು, ಜೊತೆಗೆ ಮುಟ್ಟಾದ ಮಹಿಳೆಯರು ಈ ಒಂದು ಪೂಜೆಯನ್ನು ಮಾಡಬಹುದಾ ಬೇಡವಾ ಅಂದರೆ, ಗರ್ಭಿಣಿ ಸ್ತ್ರೀಯರು ಅಂದರೆ 6 ತಿಂಗಳ ಮೇಲ್ಪಟ್ಟವರು ಈ ಒಂದು ವ್ರತವನ್ನು ಕೈಗೊಳ್ಳಬಾರದು. 6 ತಿಂಗಳ ಒಳಗಿದ್ದರೆ ಈ ಒಂದು ವ್ರತವನ್ನು ಮಾಡಬಹುದು. 6 ತಿಂಗಳ ಮೇಲ್ಪಟ್ಟು ಏಕೆ ಈ ಒಂದು ವ್ರತವನ್ನು ಆಚರಿಸಬಾರದು ಅಂದರೆ, ಆರೋಗ್ಯದ ದೃಷ್ಟಿಯಿಂದ 6 ತಿಂಗಳ ಮೇಲ್ಪಟ್ಟು ಈ ಒಂದು ಯಾವುದೇ ವ್ರತ ಆಗಲಿ ಆಚರಿಸಬಾರದು ಎಂಬ ನಂಬಿಕೆ ಇದೆ. ಜೊತೆಗೆ ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿಯನ್ನು ಒಡಿಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ವ್ರತವನ್ನು ಆಚರಿಸಬಾರ್ದು ಅಂತಾರೆ. ನಿಮಗೆ ಇಷ್ಟ ಇದ್ದರೆ, ಈ ಒಂದು ವ್ರತವನ್ನು ಆಚರಿಸಲು ತುಂಬ ಇಷ್ಟ ಇದ್ದರೆ ಅಂಥವರು ಕೂಡ ನೀವು ಸರಳವಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡಿ ಗಂಡನ ಪಾದ ಪೂಜೆಯನ್ನು ಮಾಡಬಹುದು. ಇನ್ನು ಬಾಣಂತಿಯರು 3 ತಿಂಗಳ ಮೇಲ್ಪಟ್ಟು ಈ ಒಂದು ವ್ರತವನ್ನು ಕೈಗೊಳ್ಳಬಹುದು. 3 ತಿಂಗಳ ಮೇಲ್ಪಟ್ಟು ಅಂದರೆ ಒಟ್ಟಿನಲ್ಲಿ ಅವರು ಮಗು ಆದ ನಂತರ ಸೂತಕವನ್ನು ಕಳ್ಕೊಂಡಿರಬೇಕು, ಅಂಥವರು ಈ ಒಂದು ವ್ರತವನ್ನು ಆಚರಿಸಬಹುದು. ಇನ್ನು ಮುಟ್ಟಾದ ಹೆಣ್ಣು ಮಕ್ಕಳು ಗಂಡನ ಪಾದ ಪೂಜೆ ಮಾಡಬೇಕಾ ಅಥವಾ ಬೇಡವಾ ಅಂದರೆ, ಮುಟ್ಟಾದ ಹೆಣ್ಣು ಮಕ್ಕಳು ಈ ಒಂದು ವ್ರತವನ್ನು ಆಚರಿಸಬಾರದು. ಏಕೆಂದರೆ ಎಲ್ಲ ನಾವು ಪೂಜಾ ಸಾಮಗ್ರಿಗಳನ್ನು ಮುಟ್ಕೊಂಡು ಈ ಒಂದು ಗಂಡನ ಪಾದ ಪೂಜೆ ಆಗಿರ್ಬೋದು, ಇಲ್ಲ ಜ್ಯೋತಿರ್ಭೀಮೇಶ್ವರ ವ್ರತ ಆಚರಿಸೋದಾಗಿರ್ಬೋದು,
ಪೂಜಾ ಸಾಮಗ್ರಿಗಳನ್ನು ನಾವು ಮಾಡೋ ಅಂಥದ್ದು. ಆದ್ದರಿಂದ ಮುಟ್ಟಾದ ಹೆಣ್ಣು ಮಕ್ಕಳು ಗಂಡನ ಪಾದಪೂಜೆ ಆಗಲಿ ಈ ಒಂದು ವ್ರತ ಆಗಲಿ ಕೈಗೊಳ್ಳಬಾರದು. ಅಂಥವರು ಅಂದರೆ ಮುಟ್ಟಾದ ಹೆಣ್ಣು ಮಕ್ಕಳು ಗಂಡನ ಪಾದಕ್ಕೆ ನಮಸ್ಕರಿಸಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅಂದರೆ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡರೆ ಸಾಕು. ಇನ್ನು ಅವಿವಾಹಿತ ಹೆಣ್ಣು ಮಕ್ಕಳು ಅಂದರೆ ಮದುವೆ ಆಗದ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸಬೇಕಾ ಅಥವಾ ಬೇಡವಾ ಎಂದರೆ ಅವರು ಕೂಡ ಈ ಒಂದು ವ್ರತವನ್ನು ಆಚರಿಸಬಹುದು. ಅವಿವಾಹಿತ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸುವುದರಿಂದ ಒಳ್ಳೆಯ ಪತಿ ಸಿಗುತ್ತಾನೆ, ಅಂದರೆ ಭೀಮೇಶ್ವರ ಅಂತ ಪತಿ ಸಿಗುತ್ತಾರೆ ಎಂಬ ನಂಬಿಕೆ ಇದೆ. ಅವರು ಕೂಡ ಈ ಒಂದು ವ್ರತವನ್ನು ಆಚರಿಸಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.